ಹಲೋ ಗೈಸ್, ವೆಲ್ಕಮ್ ಟು ಮೈ ಮಿನಿ ಮೋಟೋಲಾಗ್. ನಮ್ಮ ಪಯಣ ಮುರುಡೇಶ್ವರದ ಕಡೆಗೆ. ನೋಡ್ಬೋದು ಗೈಸ್ ನೀವು, ನಮ್ಮ ಹೊನ್ನಾವರ ಬ್ರಿಡ್ಜ್, ನಮ್ಮ ಉತ್ತರ ಕನ್ನಡದ ಲಾಂಗೆಸ್ಟ್ ಬ್ರಿಡ್ಜ್ ಅಂತ ಹೇಳ್ಬೋದು ಗೈಸ್. ಎಷ್ಟ್ ಸಗದಾಗಿದೆ ಪ್ಲೇಸ್ ಗೈಸ್. ಬೋಟಿಂಗ್ ಆಗ್ಬೋದು, ಎಲ್ಲಾನು ಫೇಮಸ್ ಗೈಸ್ ಇಲ್ಲಿ. ಈ ಕಡೆ ಬಂದು ಫುಲ್ ಸಮುದ್ರ ಬರ್ತದೆ. ಏನ್ ಸಗದಾಗಿದೆ ಗೈಸ್ ವ್ಯೂ ಎಲ್ಲ. ಬಟ್ ಇಳಿಯೋಕ್ ಕಷ್ಟ ಆಗ್ತದೆ ಇಲ್ಲಿ. ನೋಡೋ ಬರ್ಬೇಕಿದ್ರೆ ಅಂತ ಗಾಯ್ಸ್. ಎಲ್ಲ ಇಲ್ಲಿ ದ್ವೀಪ ತರ ಇದೆ, ನೋಡ್ಬೋದು ನೀವು ಅಲ್ಲಿ ಕಡೆ ತರ ಸಣ್ಣ ಸಣ್ಣ ದ್ವೀಪ ತರ ಉಂಟು ಗಾಯ್ಸ್. ಈ ಬ್ರಿಡ್ಜ್ ಬಂದು 1 ಕಿಲೋಮೀಟರ್ ಪ್ಲಸ್ ಇದೆ, ಲಾಂಗೆಸ್ಟ್ ಬ್ರಿಡ್ಜ್ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್. ಇಲ್ಲೆಲ್ಲ ಫಿಶಿಂಗ್ ಎಲ್ಲ ಮಾಡ್ತಿದ್ದಾರೆ, ನೋಡ್ಬೋದು ನೀವು ಅಲ್ಲಿ. ದ್ವಾರ ನೋಡ್ಬೋದು ಗೈಸ್. ಮುರುಡೇಶ್ವರ ಫೈನಲಿ. ಮುರುಡೇಶ್ವರ ಎಲ್ಲ ಒಳ್ಳೆ ಡೆವಲಪ್ ಆಗಿದೆ. ಟೂರಿಸಂ ಪ್ಲೇಸ್ ಅಲ್ಲ, ಆಲ್ಮೋಸ್ಟ್ ಡೆವಲಪ್ ಆಗೇ ಆಗ್ತದೆ. ಮತ್ತು ಡೆವಲಪ್ ಆದ್ರೆ ನಮಗೂ ಖುಷಿನೇ, ನಮ್ಮ ಉತ್ತರ ಕನ್ನಡ. ಗೈಸ್ ನೋಡ್ಬೋದು ನೀವು, ಎಷ್ಟು ಹೈಟ್ ಇದೆ ಗೋಪುರ. ಹಂಗೆ ಶಿವ ಸ್ಟ್ಯಾಚ್ಯೂನ ರೆಡಿ ಮಾಡ್ತಾರ ಅನಿಸ್ತದೆ. ಗೋಪುರ ಎಷ್ಟು ಹೈಟ್ ಇದೆ ಅಯ್ಯಪ್ಪ. ಗೈಸ್ ಮೇಲ್ಗಡೆ ಹೋಗುವ, ಮೇಲ್ಗಡೆ ವ್ಯೂ ನಾನು ತೋರಿಸ್ತೀನಿ. ಪಾರ್ಕಿಂಗ್ ಎಲ್ಲಿ ಮಾರ, ಪಾರ್ಕಿಂಗ್ ಎಲ್ಲ ಗೇಟ್ ಹೋಗ್ತದಲ್ಲ ಗೈಸ್. ನೀವು ಎಂಟ್ರೆನ್ಸ್ ನೋಡ್ಬೋದು. ದುಡ್ಡು ಮಾರ. ಬೈಕ್ ಇದೆಯಾ? ಓಕೆ ಓಕೆ ಗೈಸ್, ನೋಡ್ಬೋದು ನೀವು ಗೋಪುರ ಎಷ್ಟು ಹೈಟ್ ಇದೆ ಅಂತ. ಏನು ಸಾಗದಾಗಿದೆ. ಲೆಫ್ಟಿಗೆ ಅಂತಾರವ ಗೈಸ್. ವ್ಯೂ ನೋಡ್ಬೋದು ಹಿಂಗಿದೆ. ಬೈಕಿಗೆ ಏನ್ ಪಾರ್ಕಿಂಗ್ ಚಾರ್ಜಸ್ ಇಲ್ಲ ಅನಿಸ್ತದೆ. ದೇವಸ್ಥಾನ ಅಲ್ಲ ಗೈಸ್. ನೋಡ್ಬೋದು ಬೀಚ್ ಇಲ್ಲೇ, ದೇವಸ್ಥಾನ ಈ ಕಡೆ, ಹಂಗೆ ಇಲ್ಲೇ ಬೀಚ್ ಇದೆ. ಏನ್ ಸಾಕಾಗಿದೆ, ಬೋಟ್ ಎಲ್ಲ ಕಾಣಿಸ್ತದೆ. ಎಷ್ಟು ಬೋಟ್ ಇದೆ. ವಾಹ್, ಸೂಪರ್ ಆಗಿದೆ ವ್ಯೂ ಮಾತ್ರ. ಥ್ಯಾಂಕ್ ಯು ಸೋ ಮಚ್. ಎಸ್, ನೋಡ್ಬೋದು ನೀವು ಫೈನಲಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ರು. ಇದು ಮಹಾದ್ವಾರ ನೋಡ್ಬೋದು, ಫುಲ್ ರಶ್ ಇದೆ. ಅದು ಲಿಫ್ಟಿಗೆ ಹೋಗೋದು ಅನ್ಸ್ತದೆ. ರಾಜಗೋಪುರ ಪ್ರವೇಶ 20 ರೂಪಾಯಿ. ಆಮೇಲೆ ಹೋಗುವ ಗೈಸ್, ನೋಡ್ ತೋರಿಸ್ತೇನೆ. ಗೈಸ್ ಅಲ್ಲಿ ಸ್ಟ್ಯಾಚು ನೋಡ್ಬೋದು ನೀವು. ಓ, ಆನೆ ಇದೆ ಇಲ್ಲಿ ಎಂಟ್ರೆನ್ಸ್ ಅಲ್ಲಿ, 2 ಆನೆ ಇದೆ. ಗೈಸ್ ದೇವಸ್ಥಾನದಲ್ಲಿ ಕ್ಯಾಮ್ರಾ ಅಲೌಡ್ ಇಲ್ಲ ಅನ್ಸ್ತದೆ. ನೋಡುವ, ಆದಷ್ಟು ಹೊರಗಿಂದ ಮಾಡ್ಲಿಕ್ಕೆ ಟ್ರೈ ಮಾಡುವ. ನಾವು ರೂಲ್ಸ್ನ ಫಾಲೋ ಮಾಡ್ಬೇಕು, ಸುಮ್ಮನೆ ಯಾಕೆ ರಿಸ್ಕ್. ನೋಡೋದು ಗೈಸ್, ಏನ್ ಸಾಗದಾಗಿದೆ ದೇವಸ್ಥಾನ. ಫುಲ್ ಡೆವಲಪ್ ಆಗಿದೆ, ಫುಲ್ ಕ್ಲೀನ್. ಮತ್ತೆ ಗೈಸ್ ಅಲ್ಲೆಲ್ಲ ಸರ್ ಗೈಸ್ ನೋಡ್ಬೋದಲ್ಲಿ ಫುಲ್ ವ್ಯೂ, ಫುಲ್ ಸಮುದ್ರ ಕಾಣಿಸ್ತದೆ ಹೇಗಿದೆ ಅಂತ. ಗೈಸ್ ಒಳಗಡೆ ದೇವಸ್ಥಾನ ಆವರಣದಲ್ಲಿ ಫೋಟೋ ತೆಗೆಯುವುದು ಹಾಗೂ ವಿಡಿಯೋ ಚಿತ್ರೀಕರಣ ನಿಷೇಧಿಸಲಾಗಿದೆ ಇಲ್ಲ ಅನಿಸ್ತದೆ ಗೈಸ್. ನೀವು ಇಲ್ಲಿಂದ ನೋಡ್ಬೋದು ಗೈಸ್. ನೋಡ್ಬೋದು ನೀವು ಇಲ್ಲಿ ಮುರುಡೇಶ್ವರ ದೇವರ ಎಲ್ರಿಗೂ ಒಳ್ಳೇದು ಮಾಡಪ್ಪ, ನನ್ನ ಫಾಲೋವರ್ಸ್ಗೆ ಹಾಗೂ ಸಬ್ಸ್ಕ್ರೈಬರ್ಸ್ಗೆ. ಥ್ಯಾಂಕ್ ಯು ಸೋ ಮಚ್ ಗೈಸ್. ನೋಡ್ಬೋದು ನೀವು ಗಣಪತಿ ದೇವಸ್ಥಾನ, ಅಲ್ಲೇ ಶಿವನ ದೇವಸ್ಥಾನ ಪಕ್ಕ ಇದೆ. ಇಲ್ಲಿ ಆಂಜನೇಯ ದೇವರಿದೆ, ಆಮೇಲೆ ಇಲ್ಲಿ ನಾಗ ದೇವರಿದೆ. ದೇವ್ರೆ ಗೈಸ್ ನೋಡ್ಬೋದು ನೀವು ಇಲ್ಲಿ ನಾಗ ದೇವರು. ಥ್ಯಾಂಕ್ ಯು ಸೋ ಮಚ್, ಒಳ್ಳೇದು ಮಾಡಪ್ಪ. ನೋಡ್ಬೋದು ಸುಬ್ರಹ್ಮಣ್ಯ ದೇವರು, ಸುಮಾರು ದೇವರಿದೆ ಗೈಸ್ ಇಲ್ಲಿ.
ಆಮೇಲೆ ಇಲ್ಲಿ ಸ್ವರ್ಣರಥ ಅಂತ ಇದೆ, ನೋಡ್ಬೋದು ಇಲ್ಲಿ ನೀವು. ಸ್ವರ್ಣರಥ ಏನ್ ಸಖತ್ತಾಗಿದೆ. ಹಂಗೆ ನೆಕ್ಸ್ಟ್ ಇಲ್ಲಿ ಪಾರ್ವತಿ ದೇವರು ಅಂತ ಇದೆ ಗೈಸ್, ನೋಡ್ಬೋದು ಇಲ್ಲಿ ನೀವು. ಮುರುಡೇಶ್ವರ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಅರಬ್ಬಿ ಸಮುದ್ರದ ತೀರದಲ್ಲಿದೆ. ವಿಶ್ವದ ಎರಡನೇ ಅತಿ ದೊಡ್ಡ ಶಿವ ಸ್ಟ್ಯಾಚ್ಯೂ ಹೇಳ್ಬೋದು. 123 ಅಡಿ ಶಿವನ ಪ್ರತಿಮೆ ನೋಡ್ಬೋದು ಗೈಸ್. ಏನ್ ಸಖತ್ತಾಗಿದೆ, ಕಾಣಿಸ್ತಿಲ್ಲ ಗೈಸ್, ಏನೋ ಕೆಲಸ ನಡೀತದೆ ಅನ್ಸ್ತೀವಿ ನೋಡು. ಹಂಗೆ ಗೋಪುರ, ಹಂಗೆ ಶಿವ ಸ್ಟ್ಯಾಚ್ಯೂ ನೋಡ್ಬೋದು. ಹಂಗೆ ಇಲ್ಲಿ ಹೋಟೆಲ್ ಇದೆ, ಹೋಟೆಲ್ ಪಕ್ಕ ದೊಡ್ಡ ಬೀಚ್, ಬೋಟಿಂಗ್ ಆಗ್ಬೋದು, ಎಲ್ಲಾನು ಉಂಟು. ಗೈಸ್ ಬನ್ನಿ ಒಂದ್ಸಾರಿ ನಮ್ಮ ಉತ್ತರ ಕನ್ನಡಕ್ಕೆ. ಫೈನಲಿ ಓಪನ್ ಆಯ್ತು, ಹೋಗುವ. 2 ನೋಡ್ಬೋದು ಗೈಸ್, ಲಿಫ್ಟು ಇವಾಗ 18ನೇ ಫ್ಲೋರ್ಗೆ ಇದ ನಮ್ಮ ಪಯಣ. ಶಿವನ್ ಸ್ಟ್ಯಾಚು ನೋಡ್ಬೋದು, ಇಲ್ಲಿಂದ ಕಾಣಿಸ್ತೆ ಗೈಸ್. ನೋಡ್ಬೋದು ನೀವು ಶಿವನ ಸ್ಟ್ಯಾಚು, ಫ್ರಂಟ್ ಪ್ಲೇಸ್ ಗೋಪುರ, ವ್ಯೂ ನೋಡ್ಬೋದು ನೀವು ಹೆಂಗಿದೆ ಅಂತ. ಈ ಕಡೆ ಬೀಚ್ ಕಾಣಿಸ್ತದೆ, ಈ ಕಡೆ ಫುಲ್ ರೋಡ್ ಆಗಿರ್ಬೋದು. ಏನ್ ಸಖತ್ತಾಗಿದೆ ವ್ಯೂ. ಈ ಕಡೆ ಬೋಟಿಂಗ್ ನಡೀತಾ ಇದೆ ಗೈಸ್. ಫುಲ್ ಬ್ರಿಡ್ಜ್ ನೋಡ್ಬೋದು ಗೈಸ್, ಸಖತ್ತಾಗಿದೆ. ಇಲ್ಲೇ ಹೋಟ್ಲೆ ಉಂಟು, ಬೋಟಿಂಗ್ ನೋಡ್ಬೋದು. ಬೀಚ್ ಅಂತ ಸಖತ್ತಾಗಿದೆ. ದರ್ಶನ ಎಲ್ಲ ಆಯ್ತು, ಹಂಗೆ ಬೀಚ್ ನೋಡ್ಕೊಂಡು ಹಂಗೆ ಕುಮಟಾ ಕಡೆಗೆ ನಮ್ಮ ಪಯಣ. ಹೋಗ್ಲಿಕ್ಕೆ ಮನ್ಸಿಲ್ಲ ಗೈಸ್, ಸೀರಿಯಸ್ಲಿ ಇಲ್ಲೇ ಇರ್ಬೇಕು ಅನಿಸ್ತದ. ಏನ್ ಮಾಡೋದು, ಟೈಮ್ ಆಯ್ತು, ಬೇರೆ ಕಡೆ ಬೇರೆ ಪ್ಲೇಸಿಗೆ ಹೋಗ್ಬೇಕು ಗೈಸ್. ಅದಕ್ಕೆ ನಾನು ಹೊಡ್ತಾ ಇದ್ದೇನೆ. ಹೋಗ್ಬೇಕಿದ್ರೆ ಈ ಬ್ರಿಡ್ಜ್ ಇಂದ ಹೋಗಿ ಹಂಗೆ ಹಿಡ್ಕೊಂಡು ಒಂದು ವ್ಯೂ ತೋರಿಸುವ ಅಂತ ಅಷ್ಟೇ. ರೋಡ್ ಎಲ್ಲ ಹೆವಿ ಉಂಟು ಐಸ್, ನೋಡ್ಬೋದು ಏನ್ ಸಾಕಾಗಿದೆ ಬ್ರಿಡ್ಜ್. ಆ ಕಡೆ ಬಂದ್ಬಿಟ್ಟು ಹೊಸ ಬ್ರಿಡ್ಜ್, ಇದು ಹಳೆ ಬ್ರಿಡ್ಜ್. ಎಷ್ಟಂದ್ರು ಎಲ್ಲ ಒಂದೇ, ಯಾವ ಬ್ರಿಡ್ಜ್ ಆದ್ರೆ ಒಳ್ಳೆ ವ್ಯೂ ಕೊಂಡ್ರೆ ಸಾಕು ಗೈಸ್. ನೋಡ್ಬೋದು ನೀವು ವ್ಯೂ, ನಮ್ಮ ಹೊನ್ನಾವರ ಬ್ರಿಡ್ಜ್, ಶರಾವತಿ ನದಿ ನೋಡ್ಬೋದು ಗೈಸ್ ನೀವು ಹೆಂಗಿದೆ ಅಂತ. ಇಲ್ಲ ಬೋಟ್ ಕೂಡ ಉಂಟು, ಏನ್ ಸಖತ್ತಾಗಿದೆ ವ್ಯೂ. ನೀರ್ ನೋಡ್ರೆ ಹಂಗೆ ಹಾರ್ಬಿಡ್ಬೇಕು ಅನಿಸ್ತದೆ ಗಾಯ್ಸ್. ಆ ಕಡೆ ಬಂದ್ಬಿಟ್ಟು ಸಮುದ್ರ ಬರ್ತದೆ, ಇದು ಹಳ್ಳ, ಅಲ್ಲಿ ಹೋಗಿ ಸೇರ್ತದೆ ಸಮುದ್ರನ ಹಳ್ಳ ಗಾಯ್ಸ್. ನೋಡ್ಬೋದು 1 ಕಿಲೋಮೀಟರ್ ಇದೆ ನಮ್ ಬ್ರಿಡ್ಜು, ಎಷ್ಟು ದೊಡ್ಡ ಇರ್ಬೋದು. ಮರ ಎಲ್ಲ ಬೆಳ್ಕೊಬಿಟ್ಟಿದ್ದಾರೆ. ಆ ಕಡೆ ಬಂದ್ಬಿಟ್ಟು ಹೊಸ ಬ್ರಿಡ್ಜ್, ಇದು ಹಳೆ ಬ್ರಿಡ್ಜ್. ಆ ಕಡೆ ದ್ವೀಪ ತರ ಎಲ್ಲ ಉಂಟು, ನೋಡ್ಬೋದು ನೀವು. ಅಲ್ಲೇ ಸುಮಾರು ಬೋಟ್ ಎಲ್ಲ ಉಂಟು, ಅದು ಸಖತ್ತಾಗಿದೆ ಗಾಯ್ಸ್. ನಮ್ಮ ಉತ್ತರ ಕನ್ನಡದಲ್ಲಿ ಎಂತೆಂಥ ಟೂರಿಸಂ ಪ್ಲೇಸ್ ಇದೆ, ಬಟ್ ನಮ್ಮ ಉತ್ತರ ಕನ್ನಡ ಮಾತ್ರ ಡೆವಲಪ್ ಆಗ್ತಿಲ್ಲ. ಟೂರಿಸಂ ಎಲ್ಲೆಲ್ಲಿಂದೆಲ್ಲ ಬರ್ತಾರೆ ಗೈಸ್, ಬಟ್ ಡೆವಲಪ್ ಆಗ್ತಿಲ್ಲ, ಯಾಕಂತನೂ ಗೊತ್ತಾಗ್ತಿಲ್ಲ. ಮುಂದೆ ಒಳ್ಳೆ ಡೆವಲಪ್ ಆದ್ರೆ ನಮಗೂ ಖುಷಿನೇ. ನಮ್ಮ ಉತ್ತರ ಕನ್ನಡ ನಮ್ಮ ಹೆಮ್ಮೆ ಅಷ್ಟೇ, ಏನಂತೀರಾ?